ಲಕ್ಕಿ ಇವತ್ತು ಫುಲ್ಲು ಮಿಂಚಿದ್ಯಾ. ಫಾರಿನ್ ಹುಡುಗಿ ಪಟಾಯಿಸ್ಬೇಕಂದ್ರೆ ಇವೆಲ್ಲ ಸ್ಟೈಲ್ ಮಾಡ್ಬೇಕಮ್ಮ. ಒಳ್ಳೇದು ಹಿಂಗಾದ್ರೆ ಹುಡುಗಿ ಬಿದ್ದೋಗ್ಬೇಕು. ಅಂದ್ರೆ ಇಷ್ಟ ದಿನ ಆಗಿಲ್ಲ ಅಂತನಾ? ಆಗಿದ್ಲಪ್ಪ, ನೀನ್ ಐ ಲವ್ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ನೀನ್ ನೋಡ್ತಾ ಇದ್ರೆ ಪಕ್ಕ ಬೀಳ್ತಾಳ ಬಿಡು. ಹಂಗಂತ್ಯ? ಮತ್ತೆ ಥ್ಯಾಂಕ್ ಯು ಮಗ, ನೀನೇ ಕೊಡೋ ನನ್ನ ನಿಜವಾದ ಗೆಳೆಯ. ಸರಿ ಹೋಗೋಣ. ಅಕ್ಕ ಕಾಫಿ ಅಲ್ಲಿಡು. ಸುಮತಿ, ಆ ಅಮ್ಮ ಬಂದ್ರ? ಯಾರಕ್ಕ? ಅದೇ ಆ ಗಿರಿಜಮ್ಮ ದುಡ್ಡು ತಗೊಂಡ್ಬಂದು ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತಾಳ್ ಬಿರಿ ಅಕ್ಕ, ಅವರು ಮಾತಿಗೆ ತಪ್ಪೋರಲ್ಲ. ಹೌದಮ್ಮ, ನಿನಗೇನಂತೆ? ನೀನು ನಿನ್ ಗಂಡ ಸೇರಿ ಸ್ನೇಹಿತರ ಮನೆ ಉದ್ಧಾರ ಮಾಡಕ್ ಹೋಗಿ ನಮ್ಮನೆ ದಿವಾಳಿ ಮಾಡ್ತಾ ಇದ್ದೀರಾ. ಹಾಗಲ್ಲ ಅಕ್ಕ, ನಮ್ಗೆ ಇಷ್ಟೆಲ್ಲ ಸಂಪತ್ತಿದೆ. ಇದರಿಂದ ಒಂದ್ ಮದ್ವೆ ಮಾಡಿದ್ರೆ ಏನ್ ಕಳ್ಕೊತೀವಿ? ಹಾಗೆಲ್ಲ ಹೇಳ್ಬೇಡಿ ಅಕ್ಕ, ನನಗೆ ನೀತಿ ಪಾಠ ಹೇಳಕ್ ಬರ್ಬೇಡ. ದುಡ್ಡು ಕೊಡ್ತೀನಿ ಅಂತ ಹೇಳಿದ ದಿನಾನೇ ಪೇಪರಲ್ಲಿ ಬರ್ಸ್ಕೋಬೇಕಾಗಿತ್ತು. ಇಂಥವ್ರೆಲ್ಲ ಕೆಲ್ಸ ಆಗತ್ ತನಕ ಕಾಲು ಹಿಡಿತಾರೆ, ಆಮೇಲೆ ಕಾಲು ಎಳೆದು ಬಿಸಾಕ್ತಾರೆ. ಇಂಥವ್ರನ್ನೆಲ್ಲ ನಾನು ನೋಡಿಲ್ವಾ? ನನಗಿಂತ ನಿನಗೆ ಚೆನ್ನಾಗುತ್ತಾ? ರೇವತಿ, ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂದಿದ್ನಲ್ಲ, ಈಗ 50,000 ರೂಪಾಯಿ ಮಾತ್ರ ಹೊಂದಿಸಿದ್ದೀನಿ. ಉಳಿದಿದ್ದನ್ನ ಇವತ್ತಲ್ಲ ನಾಳೆ ಕೊಟ್ಬಿಡ್ತೀನಿ, ತಗೊಳ್ಳಿದ್ದು. ಏನಕ್ಕ ಇದು? ನಾವ್ ಯಾರಾದ್ರೂ ದುಡ್ಡು ಕೇಳಿದ್ವಾ? ಇಟ್ಕೊಳ್ಳಿ. ಅದೇ ಮತ್ತೆ, ನಾವೇನಾದ್ರೂ ದುಡ್ಡು ಕೊಡಿ ಅಂತ ಕೇಳಿದ್ವಾ? ನರಸಿಂಹ ಮಾತು ಕೊಟ್ಟಿದ್ಮೇಲೆ ಮುಗೀತು. ಅದ್ ನಮ್ಮನೆ ಮದ್ವೆನೆ. ನೀವ್ ಕೊಡ್ತೀನಿ ಅಂತ ಹೇಳಿದ್ರು ನಾನ್ ಬೇಡ ಅಂತ ಹೇಳಿದ್ನಲ್ವಾ?